ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಎಲ್ಲರೂ ಕೂಡ ಕಾಂತಾರ ಟ್ರೇಲರ್ ನೋಡಿದ್ರಾ? ಎಸ್, ಬಹುನಿರೀಕ್ಷೆಯ ಟ್ರೇಲರ್ ಇದು. ಕಾಂತಾರ ಟ್ರೇಲರ್ ಯಾವಾಗ ರಿಲೀಸ್ ಆಗುತ್ತೆ? ಇನ್ನೇನು ಅಕ್ಟೋಬರ್ 2ಗೆ ಸಿನಿಮಾನೇ ರಿಲೀಸ್ ಆಗ್ತಾ ಇದೆ, ಇನ್ನೂ ಕೂಡ ಟ್ರೇಲರ್ ಬಿಟ್ಟಿಲ್ವಲ್ಲಪ್ಪ ಅಂಥೇಳಿ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು. ಯಾಕೆ ಪ್ರಮೋಷನ್ಸ್ ಕೂಡ ಎಲ್ಲೂ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇಲ್ಲ? ಅಲ್ಲಿ ಇಲ್ಲಿ ಒಂದಷ್ಟು ರಿಷಬ್ ಶೆಟ್ಟಿ ಕಾಣಿಸ್ಕೊಳ್ತಾರೆ, ಅಥವಾ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಪೋಸ್ಟ್ ಬರುತ್ತೆ ಅನ್ನುವಂಥದ್ದು ಬಿಟ್ಟರೆ ಹೆಚ್ಚಾಗಿ ಎಲ್ಲೂ ಕೂಡ ಪ್ರಾಪರಾಗಿ ಏನು ಬೇರೆ ಬೇರೆ ಸಿನಿಮಾಗಳಲ್ಲಿ ನಾವು ಒಂದು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ನೋಡ್ತೀವಿ, ಆ ಥರದ್ದು ಇನ್ನೂ ಕೂಡ ಕಾಣಿಸ್ತಾ ಇರಲಿಲ್ಲ. ಬಹುಶಃ ಅದು ಕೂಡ ಒಂದು ಸ್ಟ್ರಾಟಜಿಯ ಭಾಗ ಆಗಿರಬಹುದು. ಸೊ ಯಾವ ರೀತಿಯಾಗಿ ಪ್ರಮೋಷನ್ಸ್ ಮಾಡಬೇಕು ಅನ್ನುವಂಥದ್ದನ್ನು ಸಹಜವಾಗಿ ಟೀಮ್ ಕೂಡ ಕೂತು ಡಿಸ್ಕಸ್ ಮಾಡಿರುತ್ತೆ. ಅದರಿಂದ ಅದೇ ರೀತಿಯಾಗಿ ಅವರು ಕೂಡ ಈಗ ಮುಂದುವರಿತಾ ಇದ್ದಾರೆ. ಸೊ ಬಹುನಿರೀಕ್ಷಿತ ಟ್ರೇಲರ್ ಕಾಂತಾರ ಲೆಜೆಂಡ್, ಆ ಟ್ರೇಲರ್ ಇವತ್ತು ರಿಲೀಸ್ ಆಗಿದೆ. ಸುಮಾರು 2 ನಿಮಿಷ 56 ಸೆಕೆಂಡ್ ಇರುವಂತಹ ಟ್ರೇಲರ್ ಇದು. ಎಸ್, ಕಾಂತಾರ ಲೆಜೆಂಡ್ 2 ನಿಮಿಷ 56 ಸೆಕೆಂಡ್ ಇರುವಂತಹ ಈ ಟ್ರೇಲರ್ ಲಾಂಚ್ ಆಗಿದೆ. ಕೊನೆಗೂ ಕೂಡ ಬಹಳ ನಿರೀಕ್ಷೆ ಇದ್ದಂಥ ಒಂದು ಟ್ರೇಲರ್. ಬಟ್ ನೋಡ್ತಾ ಇದ್ರೆ ಸಖತ್ ರಿಚ್ ಆಗಿ ಮಾಡಿದ್ದಾರೆ ನಿಜ. ಬಹುಶಃ ಬೇರೆ ಟ್ರೇಲರ್ಗಳಿಗೆ ನಾವು ಯಾವುದೂ ಕೂಡ ಕಂಪೇರ್ ಮಾಡೋದಕ್ಕೆ ಹೋಗೋದಿಲ್ಲ, ಆದರೆ ಕನ್ನಡದ ಈ ಒಂದು ಚಿತ್ರ, ನಮ್ಮ ಸೊಗಡಿರುವಂಥ ಒಂದು ಚಿತ್ರ, ಎಷ್ಟು ಅದ್ಭುತವಾಗಿ ಒಂದು ಟ್ರೇಲರ್ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ ಖುಷಿ ಆಗುತ್ತೆ. ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಮತ್ತೊಮ್ಮೆ ಇತಿಹಾಸ ನಿರ್ಮಿಸೋದು ಪಕ್ಕಾ ಅನ್ನೋ ರೀತಿಯಲ್ಲಿ ಆ ವೈಬ್ಸ್ ಈ ಟ್ರೇಲರ್ ನೋಡ್ತಾ ಇದ್ರೆ ಕಾಣಿಸ್ತಾ ಇದೆ. ಇಷ್ಟು ದಿನ ಕಾದಿದ್ದಕ್ಕೂ ಕೂಡ ಬಹುಶಃ ಸಾರ್ಥಕ ಆಯಿತು ಅಂಥೇಳಿ ಸಿನಿ ರಸಿಕರು ಕೂಡ ಈಗ ಮಾತಾಡ್ಕೊಳ್ತಾ ಇದ್ದಾರೆ. ರಿಲೀಸ್ ಆದ ಕೂಡಲೇ ಕೆಲವು ಕ್ಷಣಗಳಲ್ಲಿ ಲಕ್ಷ ವ್ಯೂಸ್ ಕೂಡ ಆಗಿದೆ. ಅಷ್ಟೇ ಅಲ್ಲ, ಈ ಒಂದು ಟ್ರೇಲರ್ನ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ದೊಡ್ಡ ಹೀರೋಗಳು ಕೂಡ ಲಾಂಚ್ ಮಾಡಿದ್ರು. ನಮ್ಮ ಕನ್ನಡದಲ್ಲಿ ಕನ್ನಡಿಗರೇ ಲಾಂಚ್ ಮಾಡಲಿ ಅಂತ ಹೇಳಿ ಅದನ್ನು ಕೂಡ ಒಂದು ಸ್ಟಾರ್ಟ್ ಮಾಡಿದರು. ಅದರಂತೆ ಎಲ್ಲ ಕನ್ನಡಿಗರು ಸೇರಿ ಪ್ರೀತಿಯಿಂದ ಲಾಂಚ್ ಮಾಡಿರುವಂಥ ಟ್ರೇಲರ್ ಇದು. ಈ ಟ್ರೇಲರ್ ಬಗ್ಗೆ ಒಂದಷ್ಟು ನಾವೀಗ ಮಾತಾಡ್ತಾ ಹೋಗೋಣ. ನೋಡಿ, ಟ್ರೇಲರ್ ಸ್ಟಾರ್ಟ್ ಆಗೋದೇನೆ ಅಪ್ಪ ಇಲ್ಲೇ ಯಾಕೆ ಮಾಯ ಆಗಿದ್ದು ಅನ್ನುವಂಥ ಒಂದು ಪ್ರಶ್ನೆಯಿಂದ. ಸೊ ಆ ಒಂದು ಪ್ರಶ್ನೆ, ಅಪ್ಪ ಯಾಕೆ ಇಲ್ಲೇ ಮಾಯ ಆದ ಅನ್ನೋಂಥದ್ದು ಬಹುಶಃ ಕಾಂತಾರ 1ನಲ್ಲಿ ನಾವೇನು ನೋಡಿದ್ವಿ ಹಿಂದಿನ ಕಾಂತಾರದಲ್ಲಿ, ಸೊ ಅದರ ಒಂದು ಪ್ರೀಕ್ವೆಲ್ ಇದಾಗಿರೋದ್ರಿಂದಾಗಿ ಆ ಸಿನಿಮಾದಲ್ಲಿ ಇದ್ದಂಥ ರಿಷಬ್ ಶೆಟ್ಟಿ ಅವರ ಹಿಂದೆ ಏನು ನಡೆದಿತ್ತು ಅಥವಾ ಅವರ ತಂದೆಯ ಕಾಲದ ಕಥೆ ಏನಾಗಿತ್ತು ಅನ್ನುವಂಥದ್ದನ್ನು ಬಹುಶಃ ಇಲ್ಲಿ ಓಪನ್ ಮಾಡ್ತಾ ಹೋಗಿದ್ದಾರೆ. ಸೊ ಹಾಗಾಗಿನೇ ಅಪ್ಪ ಇಲ್ಲೇ ಯಾಕೆ ಮಾಯ ಆಗಿದ್ದು ಅನ್ನುವಂಥ ಒಂದು ಡೈಲಾಗ್ನಿಂದ ಈ ಟ್ರೇಲರ್ ಓಪನ್ ಆಗುತ್ತೆ. ಸೊ ಅಲ್ಲಿಗೆ ಉತ್ತರ ಬರುತ್ತೆ, ಇದೇ ನಮ್ಮ ಮೂಲ, ನಮ್ಮ ಹಿರಿಯರೆಲ್ಲ ಇದ್ದಿದ್ದು ಇಲ್ಲೇ ಅನ್ನುವಂಥ ಒಂದು ಹೇಳ್ತಾ ಆ ಸ್ಟೇಟ್ಮೆಂಟನ್ನು ಕೊಡ್ತಾ ಕಥೆ ಸ್ಟಾರ್ಟ್ ಆಗುತ್ತೆ. ಸೊ ಟ್ರೇಲರ್ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ರಿಷಬ್ ಆ್ಯಂಡ್ ಟೀಮ್ ಒಂದು ದಂತ ಕಥೆಯನ್ನು ತೆರೆ ಮೇಲೆ ತೆರೆದಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ರೆ ಖಂಡಿತವಾಗ್ಲೂ ಅದು ಅತಿಶಯೋಕ್ತಿ ಆಗೋದಿಲ್ಲ. ನಿಜಕ್ಕೂ ಇದೊಂದು ದಂತಕಥೆ ರೀತಿಯಲ್ಲಿ ಕಾಣಿಸುತ್ತೆ. ಯಾವಾಗೆಲ್ಲ ಮನುಷ್ಯ ಅಧರ್ಮದ ಕಡೆ ಸಾಕ್ತಾನೋ ಆಗೆಲ್ಲ ಧರ್ಮ ಕಾಪಾಡೋಕೆ ಈಶ್ವರ ಗಣಗಳನ್ನು ಕಳಿಸ್ತಾನೆ ಅನ್ನುವಂಥ ಒಂದು ಮಾತು ಕೂಡ ಟ್ರೇಲರ್ ಬರುತ್ತೆ. ಈ ಮಾತು ಪ್ರತಿ ಕಾಲಘಟ್ಟದಲ್ಲೂ ಕೂಡ ಅಕ್ಷರಶಃ ಸತ್ಯ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಪ್ರತಿ ಕಾಲಘಟ್ಟದಲ್ಲೂ ಕೂಡ ಎಲ್ಲೆಲ್ಲಿ ಅಧರ್ಮಗಳು ಜಾಸ್ತಿ ಆಗ್ತಾ ಹೋಗುತ್ತೋ ಆಗ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೋಸ್ಕರ ಖಂಡಿತವಾಗ್ಲೂ ದೇವರು ಅವತಾರವನ್ನು ಎತ್ತಿ ಬರ್ತಾನೆ ಅನ್ನುವಂಥದ್ದು ಈ ಟ್ರೇಲರ್ನಲ್ಲೂ ಕೂಡ ನಮಗದು ನೋಡೋದಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಇದು ಶಿವಗಣದ ಕಥೆ, ಇದು ಬಹುಶಃ ಕದಂಬ ಸಾಮ್ರಾಜ್ಯದ ಕಥೆ ಆಗಿರಬಹುದಾ? ಇಂಥದ್ದೊಂದು ಪ್ರಶ್ನೆಗೆ ಟ್ರೇಲರ್ ನಮ್ಮನ್ನು ಈಡ್ ಮಾಡ್ತಾ ಇದೆ. ಇಲ್ಲಿ ತೋರಿಸಿರುವಂತಹ ಕಾಡು ಶಿವ ಪರಶುರಾಮನ ಅವತಾರನ ಅನ್ನೋ ಬಗ್ಗೆಯೂ ಕೂಡ ಈಗಾಗಲೇ ವಿಶ್ಲೇಷಣೆಗಳು ಮತ್ತು ಚರ್ಚೆಗಳು ಆರಂಭವಾಗಿವೆ. ಸೊ ಟ್ರೇಲರ್ ನೋಡಿದ್ರೆ ಒಂದೂರು, ಅದರ ಹೆಸರು ಕಾಂತಾರ, ಅಲ್ಲೊಬ್ಬ ಕ್ರೂರ ರಾಜ ಇರ್ತಾನೆ. ರೈತರು ಬೆಳೆದಿದ್ದೆಲ್ಲವೂ ಕೂಡ 3ನೇ ಒಂದು ಭಾಗ ಕಾಡಿನ ಗಡಿಯಲ್ಲಿ ಇಡಬೇಕು. ಸೊ ಈ ಪದ್ಧತಿಯಲ್ಲಿ ನಡ್ಸ್ಕೊಂಡು ಬರ್ತಾ ಇರ್ತಾರೆ. ಆದರೆ ಈ ಪದ್ಧತಿಯನ್ನು ವಿರೋಧಿಸಿಕೆ ಅಂತಾನೆ ಒಬ್ಬನ ಜನ್ಮ ಆಗತ್ತೆ, ಅವನೇ ಬೆರ್ಮೆ. ಅಂದರೆ ಇದು ಶಿವಗಣದ ಒಂದು ಕಥೆ. ಶಿವ ಗಣಗಳನ್ನು ಏನು ಸೃಷ್ಟಿ ಮಾಡಿ ಕಳಿಸ್ತಾನೆ ಅಧರ್ಮವನ್ನು ಹೊಡೆದಾಕೋದಕ್ಕೆ, ಧರ್ಮ ಸ್ಥಾಪನೆಗೆ ಅಂತೇಳಿ ಅವರು ನೆಲೆಸಿರುವಂಥ ಒಂದು ಜಾಗ ಇದು ಕಾಂತಾರ ಅಂಥೇಳಿ. ಸೊ ಕಾಂತಾರದ ಎಲ್ಲರೂ ಕೂಡ ತಾವು ಬೆಳೆದದ್ದನ್ನು ಬಂದರಿನಲ್ಲಿ ತಾವೇ ವ್ಯಾಪಾರ ಮಾಡೋದಕ್ಕೆ ಇಳಿತಾರೆ. ಸೊ ಅಲ್ಲಿಂದ ಸಂಘರ್ಷ ಶುರುವಾಗುತ್ತೆ. ಇಲ್ಲಿ ನಡೀತಾ ಇರುವಂಥ ಅಧರ್ಮವನ್ನು ಹೇಗೆ ಅಳಿಸಾಕಿ ಧರ್ಮ ಸ್ಥಾಪನೆ ಮಾಡ್ತಾನೆ ಅನ್ನೋದೇ ಬಹುಶಃ ಚಿತ್ರದ ಕಥೆ ಆಗಿರಬಹುದು ಅನ್ನುವಂಥದ್ದು ಈ ಟ್ರೇಲರ್ ನೋಡಿದ್ರೆ ನಮಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಇಲ್ಲೂ ಕೂಡ ಬ್ರಹ್ಮ ರಾಕ್ಷಸ ಇದ್ದೇ ಇದ್ದಾನೆ. ಹಾಗೆ ಟ್ರೇಲರ್ನಲ್ಲಿ ಹೇಳ್ತಾರೆ, ಬಂದಿದ್ದು ಸ್ವಲ್ಪ ತಡವಾಯ್ತಾ ಅಂಥೇಳಿ ರಿಷಬ್ ಶೆಟ್ಟಿ. ಬಹುಶಃ ಈ ಚಿತ್ರ ಬಹಳ ನಿರೀಕ್ಷೆ ಇತ್ತು, ಲೇಟಾಗಿ ಬಂತು ಅನ್ನುವಂಥದ್ದನ್ನು ಕೂಡ ಬಹುಶಃ ಇಲ್ಲಿ ಒಂದು ಈ ಮಾತಲ್ಲಿ ಅವರು ರಿಷಬ್ ಹೇಳ್ತಾ ಇದ್ದಾರೆ ಅಂಥೇಳಿ ಅನಿಸುತ್ತೆ. ಇನ್ನು ಅರವಿಂದ್ ಕಶ್ಯಪ್ ಅವರ ಅದ್ಭುತವಾದಂತಹ ಕ್ಯಾಮ್ರಾ ವರ್ಕ್, ಅತ್ಯಂತ ಸುಂದರವಾಗಿ ಅದ್ಧೂರಿಯಾಗಿ ಕಟ್ಕೊಟ್ಟಿದ್ದಾರೆ. ಅಂದರೆ ಬಹುಶಃ ಇದನ್ನು ಒಂದು ವಿಜುವಲ್ ಟ್ರೀಟ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರೆ. ಹಾಗೆ ಅಫ್ಕೋರ್ಸ್ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಇಲ್ಲೂ ಕೂಡ ಈ ಚಿತ್ರಕ್ಕೆ ಜೀವಾಳ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಪ್ರತಿ ಸೀನನ್ನು ಕೂಡ ತಮ್ಮ BGMನಿಂದ ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ದಾರೆ ಅಜನೀಶ್ ಲೋಕನಾಥ್. ಸೊ ಖಂಡಿತವಾಗ್ಲೂ ಅಜನೀಶ್ ಲೋಕನಾಥ್ ಅವರಿಗೆ ಆ ಒಂದು ಕ್ರೆಡಿಟ್ ಕೊಡಲೇಬೇಕು. ಇನ್ನು ರಿಷಬ್ ಶೆಟ್ಟಿಯ ಮೆಜೆಸ್ಟಿ ಲುಕ್ ಖಂಡಿತವಾಗ್ಲೂ ಎಲ್ಲರ ಗಮನ ಸೆಳೆಯುತ್ತೆ. ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ. ಅವರ ಲುಕ್ ಎಲ್ಲವೂ ಕೂಡ ಅದ್ಭುತವಾಗಿದೆ. ಹಾಗೆ ರುಕ್ಮಿಣಿ ವಸಂತ್ ಅವರ ಸ್ನಿಗ್ಧ ಸೌಂದರ್ಯ ಸಂಮೋಹನಗೊಳಿಸುತ್ತೆ.
ಇನ್ನು ಗುಲ್ಶನ್ ದೇವಯ್ಯ ಅವರ ಒಂದು ನೆಗೆಟಿವ್ ಶೇಡ್ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಇಲ್ಲಿ ರುಕ್ಮಿಣಿ ಯುವರಾಣಿ, ರಿಷಬ್ ಕಾಂತಾರದ ರೆಬೆಲ್. ಸೊ ಇಬ್ಬರಲ್ಲೂ ಕೂಡ ಪ್ರೀತಿ ಅನುರಣಿಸುತ್ತೆ. ಇಲ್ಲಿಂದ ದ್ವೇಷ ಮತ್ತೊಂದು ಮಗ್ಗಲಿಗೆ ಬದಲಾಗುತ್ತೆ. ಕುಲಕ್ಕೆ ಅಂಟಿದಂತಹ ಕಳಂಕವನ್ನ ಕಾಂತಾರದ ರಕ್ತದಿಂದ ತೊಳಿತೀನಿ ಅನ್ನುವಂಥ ಒಂದು ಪ್ರತಿಜ್ಞೆ ಇದೆಯಲ್ಲ, ಸೊ ಆ ರಾಜನ ಅವನತಿಗೆ ಇದೇ ಕಾರಣ ಆಗತ್ತೆ ಅನ್ನುವಂಥದ್ದು ಸ್ಪಷ್ಟ. ಸೊ ಹೇಗೆ ಕಾರಣ ಆಗತ್ತೆ ಅನ್ನುವಂಥದ್ದೇ ಪೂರ್ತಿ ಸಿನಿಮಾದ ಜಿಸ್ಟ್ ಅನ್ನೋದು ಟ್ರೇಲರ್ ನೋಡಿದ್ರೆ ಅನ್ನಿಸ್ತಾ ಇದೆ. ಈಶ್ವರ ದೇವರು ಇಲ್ಲಿಗೆ ಬಂದಿದ್ರಾ ಅನ್ನುವಂಥ ಒಂದು ಪ್ರಶ್ನೆ, ಬಂದಿದ್ದು ಮಾತ್ರ ಅಲ್ಲ ಇಲ್ಲೇ ನೆಲೆಸಿದ್ರು ಅನ್ನುವಂಥ ಒಂದು ಉತ್ತರ, ಈಗಲೂ ಇಲ್ಲೇ ಇದ್ದಾರಾ ಅನ್ನೋ ಒಂದು ಮರು ಪ್ರಶ್ನೆ ಮೇಲೆ ಟ್ರೇಲರ್ ಎಂಡ್ ಆಗುತ್ತೆ. ಬಟ್ ಇದು ಜಸ್ಟ್ ಟ್ರೇಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ. ಇದೇ ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗ್ತಾ ಇದೆ ಕಾಂತಾರ ಸಿನಿಮಾ. ಈಗಾಗಲೇ ಕನ್ನಡ, ತೆಲುಗು, ತಮಿಳ್ ಮತ್ತು ಹಿಂದಿಯಲ್ಲಿ ಟ್ರೇಲರ್ ರಿಲೀಸ್ ಆಗಿದೆ. ಎಲ್ಲ ಕಡೆ ಸಖತ್ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಮತ್ತೊಮ್ಮೆ ಬೆಳ್ಳಿ ತೆರೆಯ ಮೇಲೆ ಡಿವೈನ್ ಸ್ಟಾರ್ ರಿಷಬ್ ಆರ್ಭಟಿಸೋದು ಪಕ್ಕಾ ಅನ್ನುವಂಥ ಎಲ್ಲ ಸೂಚನೆಗಳು ಕೂಡ ಸಿಗ್ತಾ ಇದೆ. ಈ ಹಿಂದಿನ ಕಾಂತಾರ ಸಿನಿಮಾದಲ್ಲಿ ನಾರ್ಮಲ್ ಸಿವಿಲಿಯನ್ ಲೈಫ್ ಮತ್ತು ಕರಾವಳಿಯ ದೈವ, ಕಲೆ, ಸಂಸ್ಕೃತಿಯನ್ನು ಬಿಂಬಿಸಲಾಗಿತ್ತು. ಬಟ್ ಇಲ್ಲಿ ಗತಕಾಲದ ವೈಭವವನ್ನು ಮತ್ತೊಮ್ಮೆ ತೆರೆ ಮೇಲೆ ಕಟ್ಟಿಕೊಡ್ತಾ ಇದ್ದಾರೆ ಅಂತ ಹೇಳಿ ಅನ್ಸುತ್ತೆ. ಬಹುಶಃ ಪರಶುರಾಮನ ಅವತಾರ ಇದಾಗಿರಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗಾಗಲೇ ವಿಶ್ಲೇಷಣೆಗಳು, ಚರ್ಚೆಗಳು ಕೂಡ ಆರಂಭವಾಗಿವೆ. ಒಟ್ಟಾರೆ ಈ ಟ್ರೇಲರ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಮಗಂತೂ ತುಂಬಾ ಇಂಪ್ರೆಸಿವ್ ಆಗಿ ಅನ್ನಿಸ್ತು. ನಿಮಗೆ ಈ ಟ್ರೇಲರ್ ಹೇಗೆ ಅನಿಸಿದೆ ಅನ್ನುವಂಥದ್ದನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು. ಶೆಟ್ರೆ, ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಸಿನಿಮಾಗೆ. ಖಂಡಿತವಾಗ್ಲೂ ಅಕ್ಟೋಬರ್ 2ಕ್ಕೆ ಸಿನಿಮಾ ಏನು ಓಪನ್ ಆಗುತ್ತೆ, ತುಂಬಾ ಒಳ್ಳೆ ಓಪನಿಂಗ್ ಪಡ್ಕೊಳ್ಳುತ್ತೆ, ಜೊತೆಗೆ ಅದ್ಭುತವಾಗಿ ರೆಸ್ಪಾನ್ಸ್ ಕೂಡ ಸಿಗುತ್ತೆ. ಈ ಒಂದು ಕಾಂತಾರ ಮೊದಲ ಸಿನಿಮಾ ಏನು ಸೃಷ್ಟಿ ಮಾಡಿತ್ತೋ ಇತಿಹಾಸ, ಅದೇ ರೀತಿ ಮತ್ತೊಮ್ಮೆ ಮರುಕಳಿಸಲಿ, ಮತ್ತೊಂದಷ್ಟು ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಲಿ ಅನ್ನುವಂಥದ್ದು ನಮ್ಮ ಹಾರೈಕೆ ಕೂಡ. ಇದು ಟ್ರೇಲರ್ ಕುರಿತಾಗಿನ ಒಂದಷ್ಟು ವಿವರಣೆ, ವಿಶ್ಲೇಷಣೆ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.